ಎಲ್ಲಿ ಕೂತ್ಕೊಂಡು ಜೀವನ ಮಾಡೋ? ನಮಗೆ ಜೀವನ ಮಾಡೋಕ್ಕೆ ದಾರಿ ಕೊಡ್ತಾ ಇಲ್ಲ. ಫುಟ್ಪಾತ್ ಕೂತ್ಕೊಂಡು ಜೀವನ ಮಾಡ್ತೀವಿ ಅಂದರೂ ಮಾಡೋಕ್ಕೆ ಸ್ಥಳ ಕೊಡ್ತಾ ಇಲ್ಲ. ನಾವು ಬೇಕಾದಷ್ಟು ಸಾಲ ಮಾಡಿದ್ದೀವಿ, ನಮಗೆ ಸಾಲ ತೀರ್ಸೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತೀವಿ. ನಮಗೆ ಏನು ಜೀವನ ಮಾಡೋಕ್ಕೆ ನಮಗೇನು ಇಲ್ಲ ಸಹ. ಫುಟ್ಪಾತಲ್ಲಿ ತೊಳ್ಳ ಅಂಗಡಿ ಗಾಡಿ ಮಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸಹ. ಆದರೆ ನಮಗೆ ಅಲ್ಲೂ ಮಡಿಕೆ ವ್ಯಾಪಾರ ಮಾಡೋಕ್ಕೆ ತೊಂದರೆ ಕೊಟ್ಟವ್ರೆ ಸಹ. ಹೇಗೆ ಸಹ ಎಲ್ಲನೂ ಗುಂಡಿ ತೋಡ್ಬಿಟ್ಟಾರೆ ಸಹ. ಮಡಿಕೆ ವ್ಯಾಪಾರ ಮಾಡ್ತಾರೆ ಅಂತ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಯ್ತದೆ ಅಂತ. ನಮಗೆ ಏನೂ ಇಲ್ಲ ಸಹ. ಇದೇ ನಮ್ಮ ಜೀವನ. ನಾವು ಬೇಕಾದಂಗೆ ಸಾಲ ಮಾಡ್ಕೊಂಡೀವಿ ಸಹ. ಇದರಲ್ಲೇ ಸಂಘ ತಗೋತೀವಿ ಸಹ ಗಾಡಿ ಮೇಲೆ. ಅದ ನಾವು ಈಗ ನೀವು ಮಾರಬೇಡಿ, ನೀವು ತೊಳ್ಕೊಂಡು ಹೋಗಿ ವ್ಯಾಪಾರ ಮಾಡಿ ಅಂದರೆ ಅವರು ಬಂದವ್ರಿಗೆ ನಾವು ತರಕಾರಿ ಕೊಡೋಕ್ಕಾದ್ರೂ ನಿಲ್ಲಿಸ್ಬೇಕು ತಾನೆ ಸಹ. ತೊಳ್ಕೊವ್ರಿ ಹೋಗಿ ಅಂದರೆ ನಾವೇನು ಮಾಡೋದು ಸಹ? ಅದಕ್ಕೆ ಸಹ ದಯವಿಟ್ಟು ನಮ್ಗೆ ಸಹಕಾರ ಕೊಡಬೇಕು ಸರ್. ನಾವೇನು ಮಾಡೋಕ್ಕಾಗಲ್ಲ ಸರ್. ನಮ್ಮ ಜೀವನ ಇದರಲ್ಲೇ ಸರ್. ನಮಸ್ತೆ ಸರ್. ಬದುಕನ್ನು ನುಂಗಾಕ್ತಾ ಇದ್ದಾರೆ ಅಂತಂದರೆ ನಮಗೆ ಭಾಳ ನೋವಾಗ್ತದೆ. ಇದನ್ನು ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಸುಮಾರು 30ರಿಂದ 40 ಜನ ಏನು ರಸ್ತೆ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿರ್ತಕ್ಕಂಥ ಆದೇಶ ಏನಿದೆ, ಒಂದು ಫುಟ್ಪಾತಿಗೆ ಸಂಬಂಧಪಟ್ಟಂತೆ ಶೆಲ್ಟರ್ಗಳನ್ನ ಕಟ್ಕೊಂಡಿದ್ರೆ, ಆ ಅಂಗಡಿಗೆ ಸಂಬಂಧಪಟ್ಟಂಥ ಅಡ್ವರ್ಟೈಸ್ಮೆಂಟ್ಗಳನ್ನ ಹಾಕೊಂಡಿದ್ರೆ, ಅಥವಾ ಅಲ್ಲಿಗೆ ಫುಟ್ಪಾತ್ನ ಅತಿಕ್ರಮ ಮಾಡಿಕೊಂಡು ಮೆಟ್ಲುಗಳನ್ನು ಕಟ್ಕೊಂಡಿದ್ರೆ, ಮತ್ತು ಅದನ್ನು ಫುಟ್ಪಾತ್ನ ಗೋಡನ್ ಥರ ಮಾಡ್ಕೊಂಡಿದ್ರೆ, ಮತ್ತು ರಸ್ತೆ ಸಂಚಾರಿಗಳಿಗೆ ಫುಟ್ಪಾತ್ ಸಂಚಾರಿಗಳಿಗೆ ತೊಂದರೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಇದನ್ನು ತೆರವುಗೊಳಿಸಿ ಅಂತ ಆದೇಶ ಮಾಡಿರೋದನ್ನ ಇವರು ಬೇರೆ ರೀತಿಯೇ ತಿರ್ಚಿ ಈ ಒಂದು ರಸ್ತೆ ಬದಿ ವ್ಯಾಪಾರಿಗಳಿಗೆ ತಳ್ಳೋ ಗಾಡೀಲಿ ಜೀವನ ಕಟ್ಕೊತಾ ಇರೋರಿಗೆ, ಬದುಕನ್ನು ನಿರ್ವಹಣೆ ಮಾಡ್ತಾ ಇರೋರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೀಗಾಗಿ ದಯಮಾಡಿ ಜಿಲ್ಲಾಧಿಕಾರಿಗಳು ಕೂಡಲೇ ಇದಕ್ಕೆ ಮಧ್ಯಪ್ರವೇಶ ಮಾಡಿ ನಾಳಿದ್ದು 2 ದಿನ ಅವ್ರಿಗೆ ಹಬ್ಬದ ವ್ಯಾಪಾರ ಮಾಡಿಕೊಟ್ರೆ ನಮಗೆ ಬೇರೆ ಗತಿ ಇಲ್ಲ. ಆಯಿತಾ, ನಾವು ಬಡವರು ಸಾಕಾಗ್ತಾಯಿಲ್ಲ. ಗಾಡಿ ಬಂದುಬಿಟ್ರೆ ನಮಗೆ ನೇಮ ಸಿಕ್ಕಿಲ್ಲ. ಇದೇ ನಮ್ಮ ವ್ಯಾಪಾರ. ಜೀವನ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? ಮಕ್ಕಳು ಒಬ್ಬ ಮೂಗ ಒಬ್ಬ ಅವಡೆ ಕೊಡ್ಕ ನಮಗೆ ಈಗ ಒಂದು ಗಾಡಿ ಬಿಟ್ಟರೆ ಬೇರೆ ಗತಿ ಇಲ್ಲ. ಇಲ್ಲಿ ಗಾಡಿನ ಎತ್ತಿಸ್ಬೇಕಾರೆ ಐಟಮ್ ಬಿದ್ದರೆ ನಮಗೆ ಸಾಲ ಮಾಡಿಬಿಟ್ಟಿನಿ. ಏನಾದರೂ ಮಾಡಿ ದಯವಿಟ್ಟು ಗಾಡಿ ಮಾಡಿಕೊಳಕ್ಕೆ ದಯಮಾಡಿ. ನಮ್ಮ ಕಷ್ಟ ಭಾರಿ ನೋವಿದೆ. ಇನ್ನೂ ಸರಿಯಾದೊಂದು ಬಾಕಿ ಇದೆ. ನಮ್ಗೆ ಇನ್ನೇನೂ ಇಲ್ಲ, ಭಾರಿ ನೋವಿದೆ. ಅಂದರೆ ಒಂದು ವಾರದಿಂದ ಎಲ್ಲ ಇದಾಯ್ತದೆ. ನಮಗೂ ಸಾಲ ಮಾಡಿಬಿಟ್ಟು ಸಿಗೋಕೆ ಅಂದ್ಕೊತೀವಿ. ಇಲ್ಲಿ ಫುಟ್ಪಾತ್ನಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋಕ್ಕೂ ಇನ್ನು ಅವಕಾಶ ಇದೆ. ಮೇಲೆ ನಮ್ಗೊಂದು ಗೆಯ್ಯೋಕ್ಕಾಗಲ್ಲ, ಗೆಟ್ಟೋಕ್ಕಾಗಲ್ಲ, ಒಂದು ಕೂಲಿ ಮಾಡೋಕ್ಕಾಗಲ್ಲ. ನೀವು ಅಂದ್ಬಿಟ್ರೆ ಬೇರೆ ಗತಿನೇ ಇಲ್ಲ ನಮಗೆ. ನಮ್ಮ ಮಕ್ಕಳು ಸಾಕಾಗಿ ಹೇಳಿ ಹೇಳಿ ಮಾಡಿ ನಮಗೆ ಎಲ್ಲರೂ ಫುಟ್ಪಾತ್ನಲ್ಲಿ ಒಂದು ಗಾಡಿ ನಿಲ್ಲಿಸ್ಕೊಂಡು ಜೀವನ ಮಾಡ್ಕೊತೀನಿ. ನಮ್ಗೆ ಭಾರಿ ನೋವಿದೆ. ನನ್ನ ಕಷ್ಟ ಅಂತ ನೋವಿದೆ ನಮಗೆ. ಇನ್ನೂ ಸರಿಯಾದೊಂದು ಬಾಕಿ ಇದೆ ಇಲ್ಲಿ ನಮಗೆ ಜಾಗದಲ್ಲಿ ಅಷ್ಟೇ. ನೋಡಿ ದಯವಿಟ್ಟು ಏನಾದರೂ ಮಾಡಿಕೊಡಿ ನನಗೆ.